ಕೇಸ್ ಕೊಟ್ಟು ಅಂಧರಾದವರು ಈಗ ಬಾಹರ್ ದರೋಡೆ ಮಾಡಿ ಎಸ್ಕೇಪ್ ಆಗಿ ಸೇಫ್ ಆದ್ವಿ ಅಂದೋರನ್ನ ಪೊಲೀಸರು ಕೆಡ್ಡಕ್ಕೆ ಕೆಡವಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಸಾಗಿಸ್ತಾ ಇದ್ದ ಕಾರನ್ನ ಬೆನ್ನಟ್ಟಿ ದರೋಡೆ ಮಾಡಿದವರು ಈಗ ಲಾಕ್ ಆಗಿದ್ದಾರೆ. ಸಂಕೇಶ್ವರ ಬಳಿಯ ಹೆದ್ದಾರಿಯಲ್ಲಿ ನವೆಂಬರ್ 15ನೇ ತಾರೀಕು ದರೋಡೆಗೆ ಸ್ಕೆಚ್ ಹಾಕೊಂಡು ದರೋಡೆಯನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿರ್ತಾರೆ. ಫೈನಲಿ ಆರೋಪಿಗಳಿಂದ ಹಣವನ್ನ ಕೂಡ ಸೀಸ್ ಮಾಡಲಾಗಿದೆ. ರಾಶಿ ಹಣವನ್ನ ನೀವೇನು ಗಮನಿಸ್ತಾ ಇದ್ದೀರಿ, ಇದರಲ್ಲಿ ಆಲ್ಮೋಸ್ಟ್ 1,10,00,000ದಷ್ಟು ಅಮೌಂಟ್ ಇತ್ತು ಅನ್ನೋದು ಗೊತ್ತಾಗಿದೆ. ದರೋಡೆಯ ನಾಟಕ ಮಾಡಿ ಅದನ್ನ ಇನ್ಯಾರ್ದು ತಲೆ ಕಟ್ಟೋಕೆ ಹೋಗಿ ಈಗ ಆರೋಪಿಗಳು ತಗ್ಲಾಕೊಂಡಿದ್ದಾರೆ. ಸೊ ಈ ಘಟನೆ ಆಗಿದ್ದು ನವೆಂಬರ್ 15ನೇ ತಾರೀಕು ಸಂಕೇಶ್ವರದ ಹೊರವಲಯದಲ್ಲಿ ಘಟನೆ ಆಗಿರುತ್ತೆ. ಹಣ ಸಾಗಿಸ್ತಾ ಇದ್ದ ಕಾರನ್ನ ಅಡ್ಡಗಟ್ಟಿ ನಕಲಿ ಗನ್ ತೋರಿಸಿ ಸುಲಿಗೆ ಮಾಡ್ತಾರೆ. ಹಣ ಮತ್ತು ಕಾರು ಸಮೇತ ಖದೀಮರು ಎಸ್ಕೇಪ್ ಕೂಡ ಆಗ್ತಾರೆ. ಚಾಲಕ ಕೊಟ್ಟಂತಹ ದೂರಿನ ಅನ್ವಯ ಪೊಲೀಸರು ತನಿಖೆಗೆ ಇಳಿತಾರೆ. ಕಾರು ಪರಿಶೀಲನೆ ವೇಳೆ 1,01,00,000ದಷ್ಟು ಹಣ ರಿಕವರಿ ಆಗಿದೆ. ಸಂಶಯಗೊಂಡು ಚಾಲಕ ಯಾರು ದೂರು ಕೊಟ್ಟಿರ್ತಾರೆ ಆತನನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಅದಾದ ಬಳಿಕ ಇಡೀ ರಾಬರಿ ಕಹಾನಿ ಪೊಲೀಸರ ಮುಂದೆ ಬಿಚ್ಚಿಟ್ಕೊಳ್ಳುತ್ತೆ, ಅಂದರೆ ತೆರೆದುಕೊಳ್ಳುತ್ತೆ. 16 ಲಕ್ಷದ ಕಾರು ಮತ್ತು ನಕಲಿ ಗನ್ಗಳನ್ನೆಲ್ಲವನ್ನ ಕೂಡ ಪೊಲೀಸರು ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀಸ್ ಮಾಡಿದ್ದಾರೆ. ಇದೇ ನಕಲಿ ಗನ್ನನ್ನು ಬಳಸಿ ದರೋಡೆಗೆ ಯತ್ನಿಸಿದ್ರು, ದರೋಡೆ ಕೂಡ ಮಾಡಿದ್ರು. ಸಕ್ಸಸ್ ಆದ್ವಿ, ಇನ್ನು ಪೊಲೀಸರ ಕೈಗೆ ತಗ್ಲಾಕೊಳ್ಳಲ್ಲ ಅಂತ ಮಹಾರಾಷ್ಟ್ರಕ್ಕೆ ಹೋಗಿ ತಲೆಮರೆಸ್ಕೊಂಡಿರ್ತಾರೆ. ಫೈನಲಿ ಅವರನ್ನ ಸಂಕೇಶ್ವರದ ಪೊಲೀಸರು ಹೆಡೆಮರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ.